ಇದೆಲ್ಲ ಜ್ಞಾನಂ ಅಂತರ್ವಿಶ್ವಸ್ಯ ಏನೈವ ಮಾನಾಭಾಸೇನ ಅದೆಲ್ಲ ಆಯ್ತು. ಸಾಕ್ಷಿಣಃ ಸ್ವಪ್ರಕಾಶತ್ವಂ ಅನವಸ್ಥಾ ಅದಾಗಬೇಕು. ಭವೇಯುರ್ಯತಿ ಭವೇಯುಃ ಭ್ರಾಂತಯೋ ನೃಣಾಂ ನೈವ ಈಶಾದೇಹೇ ಕಥಂಚನ. ಮುಂದಿನ ಮಾತಿಗೆ ಪ್ರತ್ಯಕ್ಷದಿಂದ, ಅನುಮಾನದಿಂದ, ಆಗಮದಿಂದ, ವಿಶ್ವಸತ್ಯತ್ವ ಸಿದ್ಧವಾಗಿರೋದ್ರಿಂದ ಬ್ರಹ್ಮ ನಿರ್ಗುಣ ಅಲ್ಲ, ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ ಸಿದ್ಧವಾಗಿರೋದ್ರಿಂದ ಅದನ್ನು ಒಪ್ಪದೇ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿದರು. ಆಮೇಲೆ ಹೇಳ್ತಾರೆ, ಏನೇದಂ ಕಲ್ಪತೆ ಭ್ರಾಂತಂ ಭ್ರಾಂತಿಸ್ತಸ್ಯೈವ ಕಿಂನ ಸಾ. ಇದೆಲ್ಲ ಭ್ರಾಂತಿ ಭ್ರಾಂತಿ ಅಂತ ಹೇಳ್ತೀರಲ್ಲ, ನಿಮಗೆ ಭ್ರಾಂತಿ ಅಂತ ಯಾಕೆ ಹೇಳಬಾರ್ದು? ಗೊತ್ತಾಯ್ತಾ? ನಿಮಗೆ ಭ್ರಾಂತಿ ಅಂತ ಯಾಕೆ ಹೇಳೋದಕ್ಕೆ ಬರೋದಿಲ್ಲ? ಹೇಳಬೇಕಾಗುತ್ತೆ. ಭ್ರಾಂತತ್ವೇ ತಸ್ಯ ತಸ್ಯ ವಿಶ್ವಾರೇಹೇ ಈಶಾಯ ಭ್ರಾಂತಮೇವಹಿ. ಅಲ್ಲಿ ಹೇಳ್ತಾರೆ, ಭ್ರಾಂತತ್ವೇ ತಸ್ಯ ಮತ್ತು ವಿಶ್ವಾರೇಹೇ ಈಶಾದ್ಯ ಭ್ರಾಂತಮೇವಹಿ. ನೀನು ಭ್ರಾಂತ ಅಂದಮೇಲೆ ಉಳಿದವರು ಭ್ರಾಂತರಲ್ಲ ಅಂತ. ಭ್ರಾಂತರಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ ಮಾತೆಲ್ಲ ಸತ್ಯ ಅಂತ ಆಯ್ತು, ಕಂಡಿದ್ದು ಸತ್ಯ ಅಂತ ಆಯ್ತು. ನೋಡು, ಭವೇಯುರ್ ಭ್ರಾಂತಯೋ ನೃಣಾಂ ನೈವ ಈಶಾದೇಹೇ ಕಥಂಚನ. ಭವೇಯು ಭ್ರಾಂತಯ ನೃಣಾಂ ನೈವ ಈಶಾದೇಹೇ ಕಥಂಚನ. ಮನುಷ್ಯರಿಗೆ ಭ್ರಾಂತಿ ಬರಬಹುದೇ ಹೊರತು ಸಮರ್ಥರಿಗೆ ಬರೋದಿಲ್ಲ. ಅದು ಪರಮಾತ್ಮ ಯಾರು? ಸಮರ್ಥ. ಆದ್ರಿಂದ ಆತನಿಗೆ ಭ್ರಾಂತಿ ಅಂತ ಹೇಳೋದಾ? ಆದ್ರಿಂದ ಸರಿಯಲ್ಲ. ನೈವೇಶ ಅವ್ರ ಪ್ರಕಾರ ಪರಮಾತ್ಮನೂ ಭ್ರಾಂತನೇ, ಅವ್ರ ಪ್ರಕಾರ ಬ್ರಹ್ಮನೂ ಭ್ರಾಂತನೇ. ಯಾಕೆ ಮಾಯ ಬಂದ್ಬಿಟ್ಟಿದೆ, ಆದ್ರಿಂದ ಭ್ರಾಂತನಾಗ್ತಾನೆ ಅಂತ ಹೇಳ್ತಾರೆ. ಹಾಗೆ ಭ್ರಾಂತಿ ದೊಡ್ಡದು, ಭ್ರಮೆ ತಂದ್ಕೊಟ್ಟಂತ ಅಜ್ಞಾನ ದೊಡ್ಡದಾಗೋದ್ರಿಂದ ಸರ್ವೋತ್ತಮ ಅದಕ್ಕೆ ಬಂತು, ಇದಕ್ಕೆ ಬರಲೇ ಇಲ್ಲ. ಅದು ಅದಕ್ಕೊಂದು ನಿರ್ಗುಣತ್ವ ಬರಲಿಲ್ಲ. ಯಾಕೆ ಆವರಿಸ್ತಕ್ಕಂಥ ಶಕ್ತಿ ಅದಕ್ಕೆ ಬಂದಿದೆ. ಹೌದು, ಅಲ್ಲ, ಹೌದು, ನಿರ್ಗುಣ ಭ್ರಮಣೆ ಇಲ್ಲ, ಸಗುಣ ಭ್ರಮಣೆ ಭ್ರಾಂತಿ. ಆತಿ ಭ್ರಾಂತಿ ಬಂದಿದ್ದಕ್ಕೆ ಪ್ರಶ್ನೆ ಇದೆ. ಆತನ ಭ್ರಾಂತಿ ಬಂದು ಸಗುಣ ಬ್ರಹ್ಮ ಬಂದು ಬ್ರಹ್ಮಕ್ಕೆ ಭ್ರಾಂತಿ ಬಂತು ಅಂತ ಪ್ರಶ್ನೆ. ಅಲ್ಲಿ ಮತ್ತೆ ಗಲಾಟೆ ಶುರು ಮಾಡಿ. ಸತ್ಯತ್ವಂ ಅಕ್ಷಜ ಪ್ರಾಪ್ತಂ ಯದಿ ಭ್ರಾಂತಮಿತೀಷ್ಯತೆ. ಸತ್ಯತ್ವಂ ಅಕ್ಷಜ ಪ್ರಾಪ್ತಂ. ಅಕ್ಷಜ ಅಂದ್ರೇನು? ಅಕ್ಷ ಅಂದ್ರೆ ಇಂದ್ರಿಯ, ಅಕ್ಷಜ ಅಂದ್ರೆ ಪ್ರತ್ಯಕ್ಷ. ಪ್ರತ್ಯಕ್ಷದಿಂದ ಸಿದ್ಧವಾದದ್ದನ್ನು ಭ್ರಾಂತಿ ಅಂತ ಕರೆಯೋದಾದ್ರೆ ಭ್ರಾಂತಿ ಮಿತೀಷ್ಯತೆ. ಆಗ ಪ್ರಾಮಾಣ್ಯಂ ಆಗಮಸ್ಯಾಪಿ ಪ್ರತ್ಯಕ್ಷಾದನ್ಯತಃ ಕುತಃ. ಹಾಗಿದ್ರೆ ಆಗವೂ ಭ್ರಾಂತಿ ಅಂತ ಹೇಳು. ಪ್ರತ್ಯಕ್ಷ ಭ್ರಾಂತಿ ಕಂಡಿದ್ದೇ ಭ್ರಾಂತಿ ಅಂತ ಹೇಳೋದಾದ್ರೆ ಕಾಣದೇ ಹೇಳೋದನ್ನ ಆಗಮ ಕೂಡ ಏನಾಗ್ಬೇಕು? ಅದು ಭ್ರಾಂತಿನೇ. ಬರೀ ಭ್ರಾಂತಿಮಯ ಆಗುವುದು ಪೂರ್ತಿಯಾಗಿ. ಭ್ರಾಂತ ಅಂತ ಕರೀತಾರಲ್ಲ, ಬಹಳ ಆಶ್ಚರ್ಯ. ಪ್ರಾಮಾಣ್ಯಂ ಆಗಮಸ್ಯಾಪಿ ಪ್ರತ್ಯಕ್ಷಾದ ಅನ್ಯತಃ ಕುತಃ. ಇವತ್ತು ಪ್ರತ್ಯಕ್ಷ ಪ್ರಾಮಾಣ್ಯ ಹೇಳೋದು ಕೂಡ ಯಾವುದರಿಂದ? ಸಾಕ್ಷ್ಯ ಪ್ರತ್ಯಕ್ಷದಿಂದ ಪ್ರಾಮಾಣ್ಯ ನಿರ್ಣಯ ಆಗಬೇಕು. ಅದನ್ನೇ ನೀನು ಭ್ರಾಂತಿ ಅಂತ ಕರೆಯೋದಾದ್ರೆ ನಿರ್ಣಯ ಮಾಡೋದು ಹೇಗೆ? ಇವತ್ತು ಜಡ್ಜನೇ ಭ್ರಾಂತ ಅಂತ ಆಗೋದಾದ್ರೆ ನಿರ್ಣಯ ಯಾರು ಕೊಡ್ಬೇಕು? ಗೊತ್ತಾಯ್ತು? ಇವರಿಬ್ರು ಯಾತಕ್ಕೆ ಹೋಗಿದ್ದಾರೆ ಗಲಾಟೆಗೆ? ನಮ್ದು ಅಂತ ಹೇಳಿ ತೀರ್ಮಾನ ಯಾರು ಮಾಡ್ಬೇಕು? ಆತನೇ ಭ್ರಾಂತ ಅಂತ ಆಗೋದಾದ್ರೆ ಸ್ಟೇಟ್ಮೆಂಟ್ ಯಾರು ಕೊಡ್ಬೇಕು? ಇವತ್ತು ಹೌದಲ್ಲ? ಪ್ರಾಮಾಣ್ಯಂ ಆಗಮಸ್ಯಾಪಿ ಪ್ರತ್ಯಕ್ಷಾದನ್ಯತಃ ಕುತಃ. ಆಗಮ ಕೂಡ ನಮಗೆ ಯಾತಕ್ಕೆ ಇದಾಗಿದೆ? ಅದು ಸಾಕ್ಷಿ ಪ್ರತ್ಯಕ್ಷ ಸದೃಶ. ಅದು ಹೇಳಿದ ಸತ್ಯವಾಯಿತು, ಅದು ಪ್ರಮಾಣ. ಅದು ಹೇಳಿದ ಸತ್ಯವಾಯಿತು ಅಂದ್ರೆ ಪ್ರಮಾಣವಾಗೋದಾದ್ರೆ, ಕಂಡಿದ್ದು ಕೇಳಿದ್ದು ಸತ್ಯವಾಗೋದಾದ್ರೆ ಕಂಡಿದ್ದು ಇನ್ನೂ ಸತ್ಯ ಆಗ್ಬೇಕು. ನಾಸ್ತಿಕರಿದ್ದಾರೆ, ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಸೀಯಿಂಗ್ ಈಸ್ ಬಿಲೀವಿಂಗ್. ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತ ಅವ್ರು ಆಸೆ ಆಯ್ತಲ್ಲ. ಈ ಪ್ರತ್ಯಕ್ಷನೂ ಪ್ರಮಾಣ ಅಲ್ಲ ಅಂತ ಕರೆಯೋದಾದ್ರೆ ನಾಸ್ತಿಕರಿಗಿಂತ ಪ್ಲಸ್ ಆಯ್ತು. ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ಹೇಳೋದಾದ್ರೆ ಕಿವಿ ಶಬ್ದ ಕೇಳಿಸುತ್ತಲ್ಲ, ಅದು ಅಪ್ರಮಾಣ ಅಂತ ಆಯ್ತು. ಆಮೇಲೆ ಶಬ್ದ ಅದರಿಂದ ಆಗಮ ಬರ್ಬೇಕು, ಅದು ಹೋಯ್ತು. ಅದು ಪೂರ್ತಿ ಫೌಂಡೇಶನ್ನೇ ಬಿದ್ದೋದಾಗುತ್ತೆ. ಸಾಕ್ಷಿ ಪ್ರತ್ಯಕ್ಷತೋ ಹೇವ ಮಾನಾನಾಂ ಮಾನತಾ ಈಯತೆ. ಅನೇಕ ಪ್ರಾಮಾಣ್ಯದ ನಿಶ್ಚಯ ಇಲ್ಲಿ ಬಂತೀಗ ಸಾಕ್ಷ್ಯ ಪ್ರತ್ಯಕ್ಷ ಸಿದ್ಧವಾಗಬೇಕು. ಅಂದ್ರೆ ಪ್ರಾಮಾಣ್ಯಂ ಸ್ವತಃ ಅಂತ. ಪ್ರಾಮಾಣ್ಯಂ ಸ್ವತಃ. ಆದ್ರಿಂದ ಸ್ವತಃ ಪ್ರಾಮಾಣ್ಯ ಒಪ್ಪದೆ ಹೋದ್ರೆ ಯಾವ ದೋಷ ಬರುತ್ತೆ? ಅನವಸ್ಥಾದಿ ದೋಷಗಳು ದೊಡ್ಡ ಪರಂಪರೆನೇ ಬಂದ್ಬಿಡುತ್ತೆ. ಸಾಕ್ಷಿಣಃ ಸ್ವಪ್ರಕಾಶತ್ವಂ ಅನವಸ್ಥಾ ತಥೋ ನಹಿ. ಸಾಕ್ಷಿಗೇನು ಪ್ರಾಮಾಣ್ಯ ಅಂತ ಕೇಳಿದ್ರೆ ಸ್ವತಃ ಪ್ರಾಮಾಣ್ಯ. ಫೌಂಡೇಶನ್ ಹಾಕ್ತಾರ?
ಫೌಂಡೇಶನ್ ಇಡೀ ಕಟ್ಟಡಕ್ಕೆ ಬರುತ್ತೆ ಅಷ್ಟೇ ಹೊರತು ಅದಕ್ಕೊಂದು ಫೌಂಡೇಶನ್ ಅಂತ ಹಾಕಿದ್ರೆ ಎಲ್ಲಿ ಆಗುತ್ತೆ? ಅನವಸ್ಥಾ ದೋಷ ಬರುತ್ತೆ. ಸಾಕ್ಷಿಣಃ ಸ್ವಪ್ರಕಾಶತ್ವಂ ಅನವಸ್ಥಾ ತಥೋ ನಹಿ. ನಿಮಗೆ ಅನವಸ್ಥಾ ಬರುತ್ತೆ, ಅನವಸ್ಥಾ ಬರೋದಿಲ್ಲ. ಯಾಕೆ ಸ್ವಯಂ ಪ್ರಕಾಶತ್ವ ಇದೆ. ತಾತ್ಕಾಲಿಕಂ ಪ್ರಮಾಣತ್ವಂ ಅಕ್ಷರಸ್ಯ ಯದಾ ಭವೆ ಐಕ್ಯಾಗಮಸ್ಯ ಕಿಂ ನ ಸ್ಯಾತ್ ತಸ್ಯಾಪಿ ಏತಾದೃಶಂ ಯದಿ. ತಾತ್ಕಾಲಿಕಂ ಪ್ರತ್ಯಕ್ಷತ್ವಂ ಅಕ್ಷರಸ್ಯ ಯದಾ ಭವೆ. ತಾತ್ಕಾಲಿಕವಾದ ಪ್ರತ್ಯಕ್ಷಕ್ಕೆ ಪ್ರಮಾಣ ಅಂತ ಒಪ್ಪೋದಾದರೆ ಪ್ರತ್ಯಕ್ಷವನ್ನ ಐಕ್ಯಾಗಮಸ್ಯ ಕಿಂ ನ ಸ್ಯಾತ್ ತಸ್ಯಾತ್ ಏತಾದೃಶಂ ಯದಿ. ಹಾಗಿದ್ರೆ ಏನು ಪ್ರತ್ಯಕ್ಷ ಕೇಳ್ತೀವಿ ಅದಿಷ್ಟು ಆಗಮಕ್ಕೂ ಬಂದೇ ಬರುತ್ತೆ. ಸೊ ಪ್ರತ್ಯಕ್ಷ ಸತ್ಯ ಅಂತೆಲ್ಲ ಒಪ್ಪೋದಾದ್ರೆ ಆಗಮನು ಒಪ್ಪಲೇಬೇಕು. ಆಗಮ ಒಪ್ಪಿದ ಮೇಲೆ ಜಗತ್ ಸತ್ಯತ್ವಾದಿಗಳು ಪ್ರತ್ಯಕ್ಷ ಸಿದ್ಧ ಆದ್ರಿಂದ ಒಪ್ಪಬೇಕು. ದೇವರ ಗುಣಪೂರ್ಣತ್ವಾದಿಗಳು ಯಾವ್ದ್ರಿಂದ ಸಿದ್ಧವಾಯ್ತು? ಆಗಮನ, ಅದನ್ನು ಒಪ್ಪಬೇಕಾಯ್ತು. ಐಕ್ಯ ಪ್ರಮಾಣ ಮಿಥ್ಯತ್ವಂ ಯದಾ ವಿಶ್ವಸ್ಯ ಸತ್ಯತ. ಈಗ ಐಕ್ಯ ಹೇಳ್ತಕ್ಕಂಥ ಪ್ರಮಾಣ ಸುಳ್ಳು ಅಂತ ಆಗೋದಾದ್ರೆ ಭೇದ ಹೇಳ್ತಕ್ಕಂಥ ಸತ್ಯ ಅಂತ ಆಯ್ತು. ಐಕ್ಯ ಹೇಳ್ತಕ್ಕಂಥ ವಿಚಾರ ಸರಿಯಲ್ಲ ಅಂತ ಹೇಳೋದಾದ್ರೆ ಯಾವ ಸತ್ಯ? ಐಕ್ಯಕ್ಕೆ ಆಪೋಸಿಟ್ ಯಾವುದು? ಭೇದ, ಅದು ಸತ್ಯ ಅಂತ ಆಯ್ತು. ಏನೋ ಆಗ ಒಪ್ಪಿದ್ದಾರೆ ಅವರು ಆಗಮನ, ಮತ್ತೇನು ಹೇಳ್ಬೇಕಾಗಿಲ್ಲ. ಒಪ್ಪಿದ್ದಾರೆ ತತ್ವವೇದಕಂತ ಎರಡು ಭಾಗ ಮಾಡಿ ಮತ್ತಿದ್ರು ಮಾಡಿ ಹೇಳ್ತಾರೆ ಅಷ್ಟೇ ಹೊರತು ಅದು ಆಗಮ ಒಪ್ಪಿದವ್ರು ನಾಸ್ತಿಕರಾಗಿ ಬಿಡ್ತಾರೆ. ಆಗಮ ಪ್ರತ್ಯಕ್ಷ ವಿಚಾರವಾಕ್ರೆ ಅವ್ರಿಗೆ ವ್ಯತ್ಯಾಸ ಬರೋದಿಲ್ಲ. ತಮಾಷೆ, ಆಗಮ ತತ್ವವೇದಕ ಅಂದ್ರೆ ಬೌದ್ಧತ್ವ ಬಂತು. ಈ ಪ್ರತ್ಯಕ್ಷ ಕೂಡ ಇದು ಪ್ರತ್ಯಕ್ಷ ಮಾತ್ರ ಒಪ್ತೀವಿ ಅಂತ ಹೇಳಿದ್ರೆ ವಿಚಾರಾಕರ ಇದಾಗ್ಲೇ ಇಲ್ಲ. ಮನೆಯವರು ಅವ್ರ ಪ್ರತ್ಯೇಕ ಸಿದ್ಧಾಂತ ಆಗ್ಲೇ ಇಲ್ಲ. ಆದ್ರಿಂದ ಆಗಿನ ಪ್ರಚ್ಛನ್ನ ಸಿದ್ಧಾಂತ ಆಯ್ತು. ಒಂದು ದೃಷ್ಟಿಯಿಂದ ಅವರನ್ನು ಪ್ರಚ್ಛನ್ನ ನಾಸ್ತಿಕರು, ಪ್ರಚ್ಛನ್ನ ಬೌದ್ಧರು ಅಂತ ಕರಿಬೇಕಾಗ್ತದೆ. ಬ್ರಹ್ಮ ನಿರ್ಗುಣ ಅಂದ್ರು ಒಂದೇ, ಇಲ್ಲ ಅಂದ್ರು ಒಂದೇ. ನಾಸ್ತಿಕರು ಅದನ್ನ ಹೇಳೋದು. ಅದ್ರದ್ದು ಏನ್ ಬಂತು ಅವ್ರಿಗೀಗ? ನಾಸ್ತಿಕತೆನೇ ಬಂತು. ಡಿಸ್ಗೈಸ್ಡ್ ಅಂದ್ರೆ ಪ್ರಚ್ಛನ್ನ ಅಂದ್ರೆ ಮರೆಮಾಚಿಕೊಂಡಿರುವ. ಗೋಮುಖ ವ್ಯಾಘ್ರ ಅಂದ್ರೇನು? ವ್ಯಾಘ್ರ ಅಲ್ಲ ಅದು, ಗೋವಿನ ಮುಖ ಇದೆ ಅಷ್ಟೇ. ಸೊ ಇದು ಏನು ಬೇರೆ ಅಲ್ಲ, ಇದು ವ್ಯಾಘ್ರನೇ ಅಂದ್ರೆ ಬೌದ್ಧ ಮತನೇ. ಅರ್ಥ ಆಯ್ತಾ? ಅದೇನಿದೆ ನೋಡೋದಕ್ಕೆ ಹ್ಯಾಕ್ ಕಾಣಿಸ್ತಾ ಇದೆ? ವೈದಿಕರು ಅಂತ ಕಾಣಿಸ್ತಾ ಇದ್ದಾರೆ. ಇವತ್ತು ವೈದಿಕಾಭಾಸ ಅಂತ ಕರೀತಾರಲ್ಲ, ಅವ್ರು ವೇದ ಔಟ್ ಅಂಡ್ ಔಟ್ ಒಪ್ಲಿಲ್ಲ, ವೇದ ಪ್ರಮಾಣ ಅಂತ ಒಪ್ಲಿಲ್ಲ. ನೀವು ಪ್ರಮಾಣ ಅಂತ ಒಪ್ಪಿ ಹೇಳಿದ ವಿಷಯ ಒಪ್ಲಿಲ್ಲ. ಅವ್ರು ಭಾರಿ ದೊಡ್ಡವರು ಸುಳ್ಳು ಹೇಳ್ತಾರೆ, ಹೋಯ್ತು ಅಲ್ಲಿಗೆ. ಭಾರಿ ದೊಡ್ಡವರು ಅಂತ ಒಪ್ಪಿದ ಮೇಲೆ ಏನ್ ಹೇಳ್ಬಾರ್ದು? ಅವ್ರ ಮಾತನ್ನ ಪ್ರಮಾಣ ಅಂತ ಒಪ್ಪದೆ ಅವರ ತಪ್ಪ, ದೊಡ್ಡವರು ಅಂತ ಹೇಳಿಸೋ ತಪ್ಪಾಯ್ತು. ಸಾಕ್ಷಿಣಃ ಸ್ವಪ್ರಕಾಶತ್ವಂ ಅನವಸ್ಥಾ ತಥೋ ನಹಿ. ಇವೆಲ್ಲ ಪ್ರಾಮಾಣ್ಯದ ವ್ಯವಸ್ಥೆ ಹಾಗೆ ಮಾಡ್ಬೇಕೆಲ್ಲ ಹೇಳ್ತಾರೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡಾಗ ಮನಸ್ಸಿಗೆ ಒಳ್ಳೆ ದಾಲ್ಟೆ ಬರುತ್ತೆ. ಐಕ್ಯಾಗಮಸ್ಯ ಕಿಮ್ಮನ ಸ್ಯಾತ್ ತಸ್ಯಾಪಿ ಏತಾದೃಶಂ ಯದಿ ಐಕ್ಯ ಪ್ರಮಾಣ ಮಿಥ್ಯಾತ್ವಂ ಯದಾ ವಿಶ್ವಸ್ಯ ಮಿಥ್ಯತಾ ಸತ್ಯತಾ. ಐಕ್ಯವಾಕ್ಯಸ್ಯ ಮಾನತ್ವಂ ಯದಿ ಅಬಾಧ್ಯಮಿತಿಷ್ಯತೆ ಅಕ್ಷರಸ್ಯಾಪಿ ಮಾನತ್ವಂ ರಾಬಾಧ್ಯಂ ಕಿಮಿತಿಷ್ಯತೆ. ಮತ್ತೆ ಹೇಳ್ತಾರೆ, ಐಕ್ಯವಾಕ್ಯಕ್ಕೆ ಪ್ರಾಮಾಣ್ಯ ಒಪ್ತೇನೆ, ಅದಕ್ಕೆ ಬಾಧಕ ಇಲ್ಲ ಅಂತ ಹೇಳಿದ್ರು. ಅಬಾಧ್ಯತ್ವ ಅಂದ್ರೆ ಒಂದೇ, ಬಾಧಕ ಇಲ್ಲ. ಅದಕ್ಕೆ ಐಕ್ಯ ಜ್ಞಾನ ಆಗಮ ಹೇಳಿತು, ಅದಕ್ಕೆ ಬಾಧಕ ಇಲ್ಲ. ಆದ್ರಿಂದ ನಾವು ಐಕ್ಯ ಒಪ್ತೀವಿ ಅಂತ ಹೇಳೋದಾದ್ರೆ ಅಕ್ಷರಸ್ಯಾಪಿ ಮಾನತ್ವಂ ನಾಬಾಧ್ಯಂ ಕಿಮಿತಿಷ್ಯತೆ. ಹಾಗೆ ಪ್ರತ್ಯಕ್ಷ ಜ್ಞಾನ ಇಲ್ಲಿ ಬಾಧ್ಯ ಆಗಿದೆ, ಈಗ ಆಗಿಲ್ವಲ್ಲ. ಈಗ ಮುಂದೆ ಆಗತ್ತೆ ಅಂತ ಹೇಳ್ತೀವಿ, ಈಗ ಆಗಿಲ್ಲ ಅಂತ ನಾವು ತೋರಿಸ್ತೇವೆ. ನಿಮ್ ಪ್ರಕಾರ ನಾವು ಜಗತ್ತು ಸತ್ಯ ಅನ್ನೋ ಮಾತು ಬ್ರಹ್ಮಜ್ಞಾನ ಬಂದ್ರೆ ಸುಳ್ಳು ಅಂತ ಆಗುತ್ತೆ. ಆದ್ಮೇಲೆ ನಮಗೆ ಸತ್ಯ ಅಂತ ಈಗಲೇ ಗೊತ್ತಾಗಿದೆಯಲ್ಲ, ಈಗಲೇ ಗೊತ್ತಾಗಿರೋ ಸತ್ಯನ ಒಪ್ತೀಯೋ, ಈಗಿರೋ ಕೆಲಸ ಬಿಟ್ಟು ಇಲ್ದಿರೋ ಕೆಲಸ ಹುಡುಕ್ತೀಯೋ, ಇರೋದ್ ಕೆಲಸ ಗಟ್ಟಿ ಮಾಡ್ಕೋಬೇಕು. ಗೊತ್ತಾ? ಯಾವ್ದೋ ಬರ್ಬೋದು ಅಪ್ಲಿಕೇಶನ್, ಯಾರೋ ಕಾಲ್ಫರ್ ಮಾಡಿದ್ರೆ ರಿಸೈನ್ ಮಾಡಿಬಿಟ್ಟು ಅಪ್ಲಿಕೇಶನ್ ಕಾನ್ಸಲ್ ಮಾಡಿದ್ದಕ್ಕೆ. ಅಪ್ಲಿಕೇಶನ್ ಕಾರ್ಡ್ ರಿಸೈನ್ ಮಾಡಬಾರದು. ಯಾವಾಗ ಮಾಡ್ಬೇಕು ಅದನ್ನ? ಅಪಾಯಿಂಟ್ಮೆಂಟ್ ಆಫರ್ ಬಂದ್ರೆ ಮಾಡ್ಬೇಕೆ ಹೊರತು ಬಂದ್ಬಿಟ್ರೆ ಆಯ್ತಾ? ಅದೇ ಈ ತರ ಆಯ್ತು. ಇದೇ ಆಗಿರೋದು. ಒಂದು ವಾರ ಉಪವಾಸ ಇರಿ, ಮುಂದಿನ ವಾರ ಒಳ್ಳೆ ಮಂಡಿಗೆ ಊಟ ಹಾಕ್ಸ್ತೀವಿ ಅಂತ ಕೇಳಿದ್ರೆ ವಾರ ಸತ್ಯ ಹೋಗಿರ್ತಾರೆ ಸತ್ಯಗಳು. ಹಾಗೆಲ್ಲ ಮಾಡೋದಲ್ಲ, ತಿಳಿತಾ? ಮೊದಲು ಈಗ ಗಂಜಿ ಆದ್ರೂ ಹಾಕು ಬರೀ ಪಕ್ಷ. ಈಗ ಅರ್ಥ ಆಯ್ತಾ? ಯಾವಾಗ ಕಾನ್ಸೆಪ್ಟ್ ಆಗಿರ್ಬೇಕು. ಮುಂದಿನ ವಿಚಾರ ಒಂದ್ ಕಡೆ, ಈಗಿನ ವಿಚಾರ ಏನ್ ಮಾಡ್ತೀಯ? ಸತ್ಯ ತಾನೆ, ನಿನಗೆ ಹಸಿವಾಗಿರೋ ಸತ್ಯ ಅಲ್ಲ. ಈಗ ಆಹಾರ ಬೇಕಲ್ಲ. ಈಗ ಅದೇ ಬಿಟ್ಟು ಬ್ರಹ್ಮಜ್ಞಾನ ಬರೋರಿಗೆ ಕಾಯ್ದು ಪಾದ ಆಗುತ್ತೆ, ಪಾದ ಕುತ್ಕೊಂಡ್ರೆ ಈ ಗತಿಯಲ್ಲಿ ಅದ್ವೈತ ಕಾರ್ಯ ಸಾಮಾನ್ಯಾತ್ ನ ವಿಶೇಷ ಕಶ್ಚನ. ಅದಕ್ಕೆ ಅದ್ವೈತ ಹಾನಿ ಸಾಮಾನ್ಯಾತ್ ನ ವಿಶೇಷಶ್ಚ ಕಶ್ಚನ. ಬರೀ ಅದ್ವೈತ ಹಾನಿ ದೋಷ ಬಂತು.
ನಿಮ್ಗೆ ಅದು ಯಾವ್ದನ್ನು ಒಪ್ಲಕ್ ಹೋಗಿದ್ದೀರೋ ಅದು ನೀವು ಒಪ್ಪದೇ ಇರೋ ಸ್ಥಿತಿ ಬಂತೀಗ. ಯದಿ ಇದೆಲ್ಲ ಅದ್ವೈತ ಹರಿ ಸ್ವರೂಪಾತಿರೇಕೆ ಬಾಯವಾದ ಕಡೆ ಹೇಳಿದ್ದಾರೆ. ಐಕ್ಯ ಬ್ರಹ್ಮ ಸ್ವರೂಪ ಹೌದೋ ಅಲ್ವೋ ಪ್ರತ್ಯೇಕನೋ ಎಲ್ಲ ವಿಚಾರ ಮಾಡಿದ್ದಾರೆ. ಅದಿಷ್ಟು ನೆನ್ಪು ಮಾಡ್ಕೋಬೇಕು. ಯದಿ ಸ್ವತಸ್ತ್ವಂ ಪ್ರಾಮಾಣ್ಯೆ ವಿಶ್ವಸತ್ತ ಕಥಂನ. ಇಲ್ಲ ಪ್ರಾಮಾಣ್ಯ ಸ್ವತಸ್ಥ ಒಪ್ಪಿದೆ ಅಂತ ಹೇಳೋದಾದ್ರೆ ವಿಶ್ವಸತ್ಯತ್ವ ಒಪ್ಲೇಬೇಕು. ಸತ್ಯ ಅಂದ್ರೆ ಸತ್ಯತ್ವ ಅಂತ, ವಿಶ್ವಸತ್ಯತ್ವನು ಒಪ್ಲೇಬೇಕು. ಇವತ್ತು ಪ್ರತ್ಯಕ್ಷದಿಂದ ವಿಶ್ವಸತ್ಯತ್ವ ಸಿದ್ಧ, ಆಗಮದಿಂದ ದೇವರು ಸಿದ್ಧ. ಎರಡು ಪ್ರಮಾಣ ಆದ್ಮೇಲೆ ಎರಡಕ್ಕೂ ಭೇದ ಸಿದ್ಧ. ಗೊತ್ತಾಯ್ತಾ? ಸುಲಭವಾದ, ಅತಿ ಸುಲಭ. ಆಕ್ಚುಲಿ ದ್ವೈತ ಹೇಳೋದು ಭಾರಿ ಸುಲಭ, ಅದು ಹೇಳೋದು ಭಾರಿ ಕಷ್ಟ. ಅವ್ರು ಸುಳ್ಳು ಹೇಳಿ ಭಾರಿ ಪ್ರಸಿದ್ಧರಾಗಿದ್ದಾರೆ, ಸತ್ಯ ಹೇಳೋದಕ್ಕೆ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಅಂದ್ರೆ ಇದು ಸರಿ ಇಲ್ಲ, ಪ್ರಸಾರದ ಪದ್ಧತಿ ಸರಿ ಇಲ್ಲ ಅಂತ ಅರ್ಥ. ಪ್ರಾಮಾಣ್ಯಸ್ಯ ಮರ್ಯಾದ ಕಾಲತೋ ವ್ಯಾಹತ, ಪ್ರಾಮಾಣ್ಯಸ್ಯ ಚ ಮರ್ಯಾದ ಕಾಲತೋ ವ್ಯಾಹತ ಭವೇತ್, ಕಾಲಾಂತರೇಪಿ ಅಮಾನಂ ಚೇತ್ ಇದಾನಿಂ ಮಾನತಾ ಕುತಃ. ಹಾಗಿದ್ರೆ ವೇದಗಳಿಂದ ಜಗತ್ಸತ್ಯ ಹೇಳಿದ ಕರೆಕ್ಟೇ, ಅದೇ ಮುಂದೆ ಬಾಧಿತವಾಗತ್ತೆ. ಆದ್ರೆ ವೇದ ಪ್ರಮಾಣ, ಮತ್ತು ವೇದ ಹೇಳಿದ ಬಾಧಿತವಾಗೋದಾದ್ರೆ ಪ್ರಮಾಣ ಹೇಗಾಗತ್ತೆ? ಅದು ಅರ್ಥ ಆಯ್ತಾ? ವೇದ ಹೇಳಿದ ಬಾಧಿತವಾದ್ರೆ ಹೋಯ್ತಲ್ಲಿಗೆ. ಜಗತ್ಸತ್ಯತ್ವ ವಿಶ್ವಂ ಸತ್ಯಂ ಅಂತ ವೇದ ಹೇಳಿದೆ, ಅದು ಮುಂದೆ ಬಾಧಿತವಾಗುತ್ತೆ ಅಂತ ಹೇಳೋದಾದ್ರೆ ಗೊತ್ತಾಯ್ತಾ? ಸತ್ಯವನ್ನೇ ಬಾಧಿತ ಅಂತ ಕರೆಯೋದಾದ್ರೆ ಅದು ಪ್ರಾಮಾಣ್ಯ ಹೊರಟೋಯ್ತು, ಸುಳ್ಳು ಹೇಳುತ್ತಾ ಆದ್ರಿಂದ. ಮತ್ತೆ ಇದಾನಿಂ ಮಾನತಾ ಕುತಃ, ಈ ಪ್ರಾಮಾಣ್ಯ ಎಲ್ಲಿ ಒಪ್ಪದಾಗ ಆಯ್ತು ನೀವೀಗ. ಇವ್ರು ಹೇಳೋ ಸರಿನೇ, ಮುಂದೆ ಸುಳ್ಳೊತ್ತು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಸುಳ್ಳು ಅಂತಾನೆ ಅರ್ಥ. ಅದಕ್ಕೆ ಬುದ್ಧಿಗಿಂದ ಅಲ್ಲ, ಸುಳ್ಳು ಅಂತಾನೆ ಆಯ್ತು, ಅವ್ರಿಗೆ ಬೇರೆ ಅಲ್ಲ. ಅದೇ ವೇದ ಪ್ರಾಮಾಣ್ಯ ಒಪ್ಪೋದಿಲ್ಲ ಅಂತ ಆಯ್ತು. ವೇದ ಪ್ರಾಮಾಣ್ಯ ಒಪ್ತೀವಿ ಅಂತ ಶುರು ಮಾಡಿ ಎಂಡಾಗಿದ್ದಲ್ಲಿ ಒಪ್ಪೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಹೇಳಿದ್ದವ್ರು ಪ್ರಚ್ಛನ್ನ ಬೌದ್ಧ ಅಂದ್ರೆ ಹಾಗೆ. ಗೊತ್ತಾಯ್ತಾ? ವೇದಗಳನ್ನ ಅಪ್ರಮಾಣ ಅಂತ ನೇರ ಹೇಳಿದ್ರು, ಇಲ್ಲ ಪ್ರಮಾಣ ಸರಿ ಹೇಳೋದಿಲ್ಲ ಅಂತ ಹೇಳಿದ್ರು. ಎಲ್ಲ ಒಂದೇ ಆಗ್ಲಿಲ್ಲ ಈಗ, ಅದು ಪ್ರಚ್ಛನ್ನ. ಒಂದೇ ಮಾತನ್ನ ಏನ್ ಹೇಳಿದಾಗಾಯ್ತು, ಬೇರೆ ರೀತಿ ಹೇಳಿದಾಗಾಯ್ತು, ಮತ್ತು ಬದಲಾವಣೆ ಆಗ್ಲಿಲ್ಲ. ಇದೆಲ್ಲ ಹೇಳ್ತಾರಲ್ಲ, ಏನಂತ ನ್ಯೂ ವೈನ್ ಇನ್ ದಿ ಓಲ್ಡ್ ಬಾಟಲ್ ಅಂತ ಹೇಳ್ತಾರಲ್ಲ, ಹಾಗಾಯ್ತು. ಅದೇನೆ, ಅಥವಾ ಅದೇ ವೈನ್ ಇನ್ನೊಂದು ಬಾಟಲ್ ಇರುತ್ತೆ. ಹೋಟ್ಲಲ್ಲಿ ಏನ್ ಮಾಡ್ತಾರಂತೆ, ಹೇಳ್ತಾರೆ ನೊಣ ಬಿದ್ದಿದೆ ಕಾಫಿ ತಗೊಳ್ಳೋ, ಹೋದ ಅದು ನೊಣ ತೆಗೆದು ಇನ್ನೊಬ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟ ಅಷ್ಟೇ. ಅವ್ರಿಗೆ ಆಚಾರ, ಅವ್ನು ಕೊಡದೆ ಯಜವರ ಬೈತಾರೆ. ಗೊತ್ತಾಯ್ತಾ? ಮನೆಯವ್ರಿಗೆ ಅಂತ ಹೇಳ್ತಾರೆ ಅಷ್ಟೇ. ಇವರಿಗೆ ಖುಷಿ, ಅಥವಾ ಅವನೇ ತೆಗೆದು ಈ ಕಡೆ ಬೇರೆ ಕೊಟ್ಟೆ ಅಂದ್ರೆ ಮುಗಿದೋಯ್ತು ಅಷ್ಟೇ. ಅರ್ಥ ಆಯ್ತಾ? ಮಾಡಿದ್ದೇನು ಅದನ್ನೇ ಕೊಡ್ತಿದ್ದಾಯ್ತು ಅಷ್ಟೇ. ಅದಕ್ಕೆ ಏನ್ ಮಾಡಕ್ ಹೋಗ್ಲೇಬಾರ್ದೆ ಹೊರತು ಹೋಗಿ ಬಾಡಿ ಬಡಿ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಅವ್ರು ಹೇಳ್ದೇನ್ರಿ ಬಡಿ ಸರಿ ಮಾಡಿದ್ರೆ ಯಾಕೆ ಬಂದ್ರಿ ಬಡಿಯೋರಿಲ್ಲಿ ಅವರೇ ಕೇಳ್ತಾರೆ. ಇಷ್ಟು ಮಾಡೋರು ಯಾಕಪ್ಪ ಬಂದ್ರಿ, ಬಂದ್ಮೇಲೆ ಏನ್ ಮಾಡ್ಬೇಕು, ಇದನ್ನು ಅನುಸರಿಸ್ಬೇಕು ಅಷ್ಟೇ. ಅಲ್ಲ ಪ್ರಚ್ಛನ್ನ ಡೂಪ್ಲಿಕೇಟ್ ಅಂದ್ರೆ ಏನರ್ಥ, ಅದೇ ಎಂತ ಅರ್ಥ, ಬರೆಮಾಚದ ವಸ್ತು. ಬರೆಮ ಅಂದ್ರೆ ಅದೇ ವಿಷಯ. ಗೋಮುಖ ವ್ಯಾಘ್ರ ಸರಿಯಾದ ಪದ, ಅದಕ್ಕೆ ಅದು ಗೋವಂತ ಕರೀತಾನೆ, ಗೋವಲ್ಲ. ಆಕ್ಚುಲಿ ಏನದು ವ್ಯಾಘ್ರ. ಅರ್ಥ ಆಯ್ತಾ? ಪ್ರಚ್ಛನ್ನ ಅಂದ್ರೆ ಡಿಸ್ಗೈಸ್ಡ್ ಅಂತ. ಒಬ್ಬ ಕಳ್ಳ ಒಳ್ಳೆಯವನ ಶಾಕೊಂಬನ ಏನಂತ ಕರೀತಾರೆ ಅಷ್ಟೇ, ಪ್ರಚ್ಛನ್ನ. ಹೌದು. ಏನ್ ಸಂಬಂಧನ? ಅದಕ್ಕೆ ಏನ್ ಮಾಡಿದ್ದೀಗ ಪ್ರಶ್ನೆ ಬರ್ತೀವಿ. ಸ್ವಪ್ನ ಮಿಥ್ಯಾ ಅಂತ ಕರೀತಾರ, ಮಿಥ್ಯಾ ಅಂತ ಕರೀತಾರೆ. ಅದಲ್ಲೋ ಮಿಥ್ಯಾ ಅಂತ ಕರಿಬೇಕು, ಏನಪ್ಪ ಕಾರಣ ಮಿಥ್ಯಾ ಅಂತ ಹೇಳೋದಕ್ಕೆ? ಅದು ಪ್ರಶ್ನೆ. ಈಗ ಎದ್ದ ಮೇಲೆ ಇರೋದಿಲ್ಲ ಆದ್ರಿಂದ ಅಂತ ಹೇಳಿ, ಎದ್ಮೇಲೆ ಇರೋದಿಲ್ಲ ಅಂದ್ರೆ ಸ್ವಪ್ನ ಸತ್ಯ ಅಂತ ಸ್ವಪ್ನ ಕಂಡೆ ಅಂದ್ಮೇಲೆ ಸ್ವಪ್ನ ಸತ್ಯತ್ವ ಬಂದೋಯ್ತು. ಈಗ ಸ್ವಪ್ನ ಪದಾರ್ಥ ಇದೆಯಲ್ಲ, ಅದು ಹೊರಗಿಂದು ಅಂತ ತಿಳ್ಕೊಳ್ಳೋದು ಭ್ರಮೆ ಹೊರತು ಸ್ವಪ್ನವೇ ಭ್ರಮೆ ಇಲ್ಲ. ಸ್ವಪ್ನ ಸತ್ಯನೇ. ಸ್ವಪ್ನದಲ್ಲಿ ಕಂಡ ಪದಾರ್ಥನ ಹೊರಗಿನ ಪದಾರ್ಥ ಅಂತ ತಿಳ್ಕೊಂಡಲ್ಲ, ಅದು ತಪ್ಪು. ಅರ್ಥ ಆಯ್ತಾ? ಈಗ ಆನೆಯ ಚಿತ್ರ ಕರೆಕ್ಟ್, ಅದು ಆನೆ ಅಂತ ತಿಳ್ಕೊಂಡ್ರೆ ತಪ್ಪು. ಆನೆಯ ಚಿತ್ರ ಅಂತ ಕರೆದ್ರೆ ತಪ್ಪಲ್ಲ, ಆನೆದೆ ಅಂತ ಕರೆದ್ರೆ ತಪ್ಪು. ಅರ್ಥ ಆಯ್ತು? ಸ್ವಪ್ನ ಸುಳ್ಳು ಅನ್ನಬಾರದು. ಸ್ವಪ್ನದ ಎರಡು ಭಾಗ ಇದೆ. ಸತ್ಯದ ಭಾಗ ಒಂದು, ಹೊರಗಿನ ಪದಾರ್ಥ ಒಳಗೆ ಅದೇ ಅಂತ ತಿಳ್ಕೊಂಡಲ್ಲ ಒಳಗೆ, ಅದು ತಾಪ್ರಾಂತಿ. ಇಷ್ಟು ಹೇಳೋದಕ್ಕೆ ಹೊರಟಾಗ ಏನ್ ಮಾಡ್ತಾನೆ ಈಗ, ಸ್ವಪ್ನ ಪದಾರ್ಥಕ್ಕೂ ಈ ಒಂದು ಹೊರಗಿನ ಪ್ರಪಂಚ ಭೇದ ಇದೆಯಲ್ಲ ಅಂತ ಕೇಳಿದ್ರೆ, ಆಗ ಭೇದ ಅಂದ್ರೆ ಏನಂತ ಕೇಳಕ್ ಶುರು ಮಾಡ್ತಾನೆ. ಆಗ ಹೇಳ್ತಾರೆ ಭೇದ ಅನುಭವ ಸಿದ್ಧವಾದದ್ದು ಅಂತ ಹೇಳೋದಕ್ಕೆ ಹೊರಟು ಇಷ್ಟೆಲ್ಲ ಚಿಂತನೆ ಮಾಡ್ತಾನೆ. ಎಲ್ಲ ವಿಷಯ ಹೇಳ್ತಾ ಪ್ರಾಮಾಣ್ಯ ವ್ಯವಸ್ಥೆ ಹೇಳ್ತಾ, ಒಂದು ವಸ್ತುನ ಸತ್ಯ ಅಂತ ಹೇಳ್ಬೇಕಾದ್ರೆ ಅಸತ್ಯ ಅಂತ ಹೇಳ್ಬೇಕಾದ್ರೆ ಪ್ರಮಾಣ ಕೊಟ್ಟು ಹೇಳ್ಬೇಕು. ಗೊತ್ತಾಯ್ತಾ? ಈ ಸುಮ್ಮನೆ ಒಪ್ಪೋದಿಲ್ಲ ಅಂದ್ರೆ ಯಾರು ಕೇಳ್ತಾರೆ ಅದನ್ನ? ಅರ್ಥ ಆಯ್ತು? ಕಾನೂನು ಒಪ್ಪೋದಿಲ್ಲ ಅಂದ್ರೆ ಹೇಗೆ ಅಪರಾಧ, ಹೊಸ ಅಪರಾಧ ಆಗ್ತದೋ ಸರಿ ಅಲ್ಲ. ಅಷ್ಟಕ್ಕೇನ್ ಮಾಡಿಬಿಟ್ರಿ ಈಗ
ಇಡೀ ಮಾಯಾವಾದ ವಿಮರ್ಶೆ ಮಾಡಕ್ಕೆ ಶುರು ಮಾಡಿದ್ರು ಕಂಪ್ಲೀಟ್ ಆಗಿ. ಅದು ಇದೊಂದು ಅಧಿಕರಣ ಓದಿದ್ರು ಕೂಡ ಇಡೀ ಮಾಯಾವಾದ ಅದೆಲ್ಲ ಭ್ರಾಂತ ಅಂತ ಗೊತ್ತಾಗುತ್ತೆ. ಅದು ಆಚಾರ್ಯ ಬರೆಯೋ ರೀತಿ ಹಾಗೆ. ಇದನ್ನೇ ಅವ್ರು ಏನ್ ಮಾಡಿದ್ರು, ನೀವು ಕೇಳಿದಾಗೆ ತಿಳ್ಕೊಬಿಡುತ್ತಾಚಾರ್ಯ ಕೇಳಿದ್ರು. ಅವ್ರು ದೊಡ್ಡ ಮಟ್ಟದಲ್ಲಿ ಕೇಳಿದ್ರು ಅವ್ರು. ಇವೆಲ್ಲ ಹೇಳಿದ್ದೀರಿ, ಆದರೆ ಇನ್ನೂ ಸ್ವಲ್ಪ ಯುಕ್ತಯೋನೋ ದುರುದ್ಧರ ಮನೋಮಾಂದ್ಯ ತಥೋ ಗ್ರಂಥಂ ವ್ಯಕ್ತ ತರ್ಕ ತತಿಂ ಕುರು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದೀರಿ, ಆದರೆ ನಮಗೆ ಇನ್ನೂ ಸ್ಪಷ್ಟ ಅರ್ಥ ಆಗ್ತದೆ. ಅದರಲ್ಲೆಲ್ಲ ಇದೆ, ನಮಗೆ ಅರ್ಥ ಆಗ್ತದೆ. ಮಾವಿನ ಹಣ್ಣಿನಲ್ಲಿ ಜ್ಯೂಸ್ ಇದೆ, ತೆಕ್ಕೊಳಕ್ ಬರೋದಿಲ್ಲ. ಈ ಜ್ಯೂಸ್ ಮನೆಯಿಂದ ತಂದು ಹಾಕ್ಬೇಕಾಗಿಲ್ಲ, ಅದ್ರೊಳಗೆ ಇದೆ. ಅದು ಹಿಂಡು ಕೊಡಿ ಅಂತ ಹೇಳ್ತಾರಲ್ಲ, ಹಿಂಡು ಕೊಡಿ ಅಂತ ಹೇಳಿದ್ರೆ ಹಾಗೆ ಈ ರೋಗಿಗೆ ಮೊದಲೇ ಬಿಟ್ಟು ಬರಲ್ಲ, ಅವನೇ ತೆಗೆದು ಬರುತ್ತ ಅವನಿಗೀಗ. ಗೊತ್ತಾಯ್ತಾ? ಆದ್ರಿಂದ ಸರಿ ಅದನ್ನ ಹೇಳೋದಕ್ಕೆ ಹೋಗಿ. ಅರ್ಥ ಆಯ್ತಾ? ಅದಕ್ಕೆ ಇದೆಲ್ಲ ಸ್ಪಷ್ಟೀಕರಣ ಬಂತು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರೋದು 4 ಲೈನಷ್ಟೇ. ಇಲ್ಲಿ ಬರೀತಿರೋದು ಎಷ್ಟು? 100 ಶ್ಲೋಕ ಹೇಳ್ತಾರೆ. ಅದು ಇಡೀ ಅದರ ವಿಮರ್ಶೆ ಮಾಡ್ತಾರೆ. ಈ ವಿಷಯ ಬಂದಾಗ ಯಾತಕ್ಕೆ ಹೀಗೆ ತೋರಿಸ್ತಾರೆ ಅಂದ್ರೆ, ಎಲ್ಲೇ ಇಂಥ ವಿಷಯ ಬಂದಾಗ ಈ ರೀತಿ ವಿಮರ್ಶೆ ಮಾಡಿ ನೋಡಿ. ಪ್ರಮಾಣಗಳ ವಿಮರ್ಶೆ ಮಾಡದ ಹೊರತು ಸತ್ಯ ಅಸತ್ಯ ಮೊದಲಾದ ಮಾತನ್ನು ಹೇಳೋದಕ್ಕೆ ಬರೋದಿಲ್ಲ. ಪ್ರಾಮಾಣಿಕ ಆದ್ರೆ ಅದು ಸತ್ಯ, ಅಪ್ರಾಮಾಣಿಕವಾದರೆ ಸುಳ್ಳು. ಪ್ರಮಾಣ ವಿರುದ್ಧ ಆದ್ರೆ ಭಾರಿ ತಪ್ಪು. ಪ್ರಮಾಣ ಕೊಡದ ವಿಷಯ ಹೇಳಿದ್ರೆ ಅದು ಒಪ್ಪಬೇಕು ಅಂತ ಹೇಳೋದಕ್ಕೂ, ಪ್ರಮಾಣನೇ ಕೊಟ್ಟಿಲ್ಲ ಹೇಗೆ ಒಪ್ಪೋದು? ಡಾಕ್ಯುಮೆಂಟೇ ಕೊಡದೆ ಕೇಸ್ ಯಾಕೆ ಹಾಕ್ತಾನೆ? ಎಷ್ಟೋ ಕೇಸುಗಳು ವಾರದ ಬರೋದೇ ಇಲ್ಲ. ಏನ್ ಮಾಡ್ತಾರದ ಅಲ್ಲೇ ಡಿಸ್ಮಿಸ್ ಮಾಡ್ತಾರೆ, ಅಪ್ಲಿಕೇಶನ್ ಡಿಸ್ಮಿಸ್ ಮಾಡ್ತಾರೆ. ಅದಕ್ಕೆ ಸ್ವೀಕಾರ ಮಾಡೋದಕ್ಕೆ ಅರ್ಹತೆನೇ ಅದಕ್ಕಿಲ್ಲ. ಇವತ್ತು ಯಾವುದೋ ಮೆಡಿಕಲ್ ಇಂಜಿನಿಯರ್ ಅಪ್ಲೈ ಮಾಡಿದ್ರೆ ಮತ್ತೆ ತೆಗೆದಿಟ್ಬಿಡ್ತಾರೆ ಆ ಕಡೆ. ಯಾಕೆ? ಕರೆದಿರೋದು ಡಾಕ್ಟರ್ ಪೋಸ್ಟ್ಗೆ, ಇವ್ನ ಯಾಕೆ ಕನ್ಸಿಡರ್ ಮಾಡ್ತಾರೆ? ಅವ್ರಂತ ಏನೋ ಕತೆ ಬರ್ಕೊಂಡಿರ್ತಾರೆ, 10,000 ಮಗ 5,000 ಮಗ ಬಿಸಾಕ್ಬಿಡ್ತಾರೆ. ಅವ್ರ ಮಗಲ್ಲ ಅವರೇ ಬಂದ್ರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ಪ್ರಮಾಣ ಇಲ್ಲದೆ ಮಾತು ಇದು ಗಟ್ಟಿ ಮಾಡ್ಕೋಬೇಕು. ಅವಾಗ ಪ್ರಮಾಣ ಇಲ್ಲದೆ ಮಾತಾಡ್ಕೊಡೋದು ಶಾಸ್ತ್ರ ಸಂಸ್ಕಾರ. ಓದಿದ್ದಕ್ಕೆ ಏನಪ್ಪ ಗುರುತು ಅಂದ್ರೆ, ಇನ್ಮೇಲೆ ಪ್ರಮಾಣ ಇಲ್ಲದೆ ಒಪ್ಲಕ್ ಹೋಗಬಾರದು. ಪ್ರಮಾಣ ಇದ್ದ ಮೇಲೆ ಅಲ್ಲಗಳಿಲಿಕ್ಕೂ ಹೋಗಬಾರ್ದು. ನಾವೇನೋ ತಪ್ಪು ತಿಳ್ಕೊಂಡಿರ್ತೀವಿ, ಯಾರು ಅಲ್ಲ ಅಂತ ತೋರಿಸ್ತಾರೆ, ಸರಿಯಾದ ತೋರಿಸಿ ಒಪ್ಕೊಂಡ್ಬಿಡ್ಬೇಕು. ಅದು ಜಾಣತನ. ಏನೋ ಸಾಧಿಸ್ತಾ ಹೋದ್ರೆ ಅದು ಇನ್ನೊಂದು ಮೂರ್ಖತನ ಆಗುತ್ತೆ ಅಷ್ಟೇ. ತಾನು ಹೇಳಿದ್ದನ್ನೇ ಸಾಧಿಸೋದಾದ್ರೆ ಪ್ರಮಾಣಕ್ಕೆ ಬೆಲೆ ಏನಾಗಿದೆ? ಅರ್ಥ ಆಯ್ತಾ? ಪ್ರಮಾಣಕ್ಕೆ ಬೆಲೆ ಕೊಡ್ಬೇಕಾದ್ರೆ ತನ್ನ ವಿಷಯ ತಪ್ಪನ್ನ ಒಪ್ಕೋಬೇಕಾಗ್ತದೆ. ಸರಿ ಹೇಳಿದ್ರೆ ಮಾತ್ರ ಪ್ರಮಾಣ ಕೊಟ್ಟು ಹೇಳ್ಬೇಕು ಸರಿ ಅಂತೇಳಿ. ಈ ನಿಯಮ ಬರದ ಹೋದ್ರೆ ವಾಕ್ಯಾರ್ಥಕ್ಕೆ ಅರ್ಥನೇ ಇಲ್ಲ ಯಾವುದಕ್ಕೂ ಕೂಡ. ಮುಂದೆ ಹೇಳ್ತಾರೆ ಐಕ್ಯಾಗಮಸ್ಯ ಕಿಂಬನಸ್ಯ. ಅದಾದ್ಮೇಲೆ ಅದ್ವೈತ ಪ್ರಮಾಣಸ್ಯ ಚ ಮರ್ಯಾದ ಕಾಲತೋ ವ್ಯಾಹತಾ ಭವೆ. ಕಾಲತಾ ವ್ಯಾಹತ ಅಂದ್ರೆ ಏನು? ಇವತ್ತು ಪ್ರಮಾಣ ನಾಳೆ ಅಲ್ಲ. ಇದು ಹೆಂಗ್ ಪ್ರಮಾಣನ ಇದು? ಇವತ್ತು ಜಗತ್ತಿದೆ ರೀ, ನಾಳೆ ಇಲ್ಲ ಅಂತ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅರ್ಥ ಏನದ್ರೊಳಗೆ? ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅರ್ಥ. ಶಶವಿಷಾಣ ಇವತ್ತಿಲ್ಲ ಅಲ್ಲ, ಯಾವತ್ತೂ ಇಲ್ಲ ಶಶವಿಷಾಣ. ಜಗತ್ತು ಇವತ್ತಿದೆ ಅಷ್ಟೇ ಅಲ್ಲ, ಯಾವಾಗಲೂ ಜಗತ್ತಿರುತ್ತೆ. ರೂಪ ಬದಲಾಗತ್ತೆ ಅಷ್ಟೇ. ರೂಪ ಬದಲಾದ್ರೆ ಹಾಲು ಕಾಸಿದ ಮೇಲೆ ಬಿಸಿ ಆಯ್ತು, ಅದು ಮೊಸರಾಯ್ತು. ಹಾಲು ಸುಳ್ಳ? ಹಾಲು ಮೊಸರಾಗಿದ್ದಕ್ಕೆ, ಹಾಲು ಸತ್ಯವಾಗಿದ್ದಕ್ಕೆ ಮೊಸರಾಗಿದ್ದು. ಹಾಲು ಸುಳ್ಳಾಗಿದ್ರೆ ಏನಾಗ್ತಿರ್ಲಿಲ್ಲ, ನೀನು ಎಲ್ಲಿ ಹೆಪ್ಪಾಗ್ಬೇಕು ಅವನಿಗೆ. ಆದ್ದರಿಂದ ಮೊಸರು ಸತ್ಯ ಅಂತ ಹೇಳಿದ್ರೆ ಹಾಲು ಸತ್ಯವಾಗಿದ್ದಕ್ಕೇನೆ. ಹಾಲು ಸತ್ಯ ಆಯ್ತು ಅಂತ ಹೇಳಿದಕ್ಕೆ ಗೋ ಸತ್ಯ ಆಯ್ತು. ಗೋ ಸತ್ಯ ಆಗಿದ್ದಕ್ಕೇನೆ ಅದ್ರ ಕೂಲಿ ಹಾಕೊಡೋರು ಯಾರು ಕಾಯಿಸೋದೆಲ್ಲ ಸತ್ಯ ಆಯ್ತು. ಅರ್ಥ ಆಯ್ತಾ? ಅದಕ್ಕೆ ತಮಾಷೆ ಹೇಳ್ತಾರೆ. ಯಾರೋ ಒಬ್ಬ ಸನ್ಯಾಸಿ ಇದ್ದ, ಎಲ್ಲ ಪ್ರತಿತ ಮಾಡ್ಕೊತಿದ್ದ ಪಾಪ. ಅವನು ರಂಗೋಟಿ ಒಣಗಿ ಹಾಕಿಲ್ಲ, ಇಲ್ಲಿ ಬಂದು ಕಚ್ಚಿತು, ಫಜೀತಿ ಆಯ್ತು. ಇಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಬೆಕ್ಕಿತ್ತಂತ ಬೆಕ್ಕಿಡ್ಬೇಕು. ಬೆಕ್ಕಿಡ್ಬೇಕು ಏನ್ ಮಾಡ್ಬೇಕು? ಹಾಗೆ ವ್ಯವಸ್ಥೆ ಆಗ್ಬೇಕು. ಅದಕ್ಕೊಂದು ಹಸು ತಂದ, ಹಸು ನೋಡ್ಕೋಬೇಕೋಸ್ಕರ ಒಬ್ಬ ಇವನ್ ತಂದ. ಅವಳು ಮದುವೆಯಾಗಿ ಸಂಸಾರ ಶುರು ಮಾಡ್ಬಿಟ್ಟ. ಅಷ್ಟೇ, ಇಷ್ಟ ಆಯ್ತು, ಪರಿಹಾರ ಆಯ್ತು. ಒಂದ್ ಸುಳ್ಳನ್ನು ಮಾಡ್ಲಕ್ ಹೊರಟು ಗೊತ್ತಾಯ್ತಲ್ಲ, ಭಯಂಕರ ಅಪರಾಧ ಗುರಿ ಆಗ್ತಾನೆ. ಎಂದು ಹಾಗೆ ಮಾಡಬಾರ್ದು. ಸಂಸಾರ ಅಂದ್ರೆ ಹಾಗೇನೆ. ಆಕ್ಚುಲಿ ಸಂಸಾರ ಅಂದ್ರೆ ಅದೇ, ಒಂದಕ್ಕೊಂದೊಂದಕ್ಕೊಂದು ಲಿಂಕ್ ಆಗ್ತಾ ಪರಿಹಾರ ಆಗ್ಬಿಡತ್ತ. ಅದು ಬಲಿ ಆದಾಗ ಆಗ್ಬಿಡುತ್ತೆ. ಅದು ಸಂಸಾರನ ಬಲಿ ಅಂತ ಕೇಳಿ, ಬಲಿದ ಹೊರ ಬರ್ಲಕ್ಕೆ ಆಗೋದೇ ಇಲ್ಲ. ಯಾಕಂದ್ರೆ ಒಳಗಿದ್ದ ಅಂತ, ಒಳಗಿದ್ ಲಾಕ್ ಮಾಡ್ಕೊಂಡ್ಬಿಟ್ರೆ ಹಾಗೋ ಹಾಗೆ. ಕಾಲಾಂತರೇ ಅಪಿ ಅಮಾನಂ ಚೇತ್ ಇದಾನಿಂ ಮಾನತಾ ಕುತಃ. ಇದು ಬಹಳ ಮುಖ್ಯವಾದ ಅಂಶ ಇದು. ಇವತ್ತು ಹಾಲು ಅಂದ್ರೆ ಹಾಲೇ ಅದು. ಇವತ್ತು ಹಾಲಾಗಿದ್ದು ಎಂದು ಸುಳ್ಳಾಗೋದಿಲ್ಲ. ನಾಳೆ ಕೆಟ್ಟೋಗಿರ್ಬೋದು, ಆ ಮಾತು ಬೇರೆ. ಇವತ್ತು ಹಾಲು ಅಂದ್ರೆ ಇವತ್ತು ಹಾಲೇ ಅದು. ಅರ್ಥ? ಸುಳ್ಳು ಅಂದ್ರೆ ಏನಿರ್ಬೇಕು? ನಿನ್ನೆನೂ ಇಲ್ಲ, ಈಗೂ ಇಲ್ಲ, ನಾಳೆನೂ ಇಲ್ಲ, ಅದು ಸುಳ್ಳು. ಇದು ಅನಿತ್ಯ. ಏನಲ್ಲ ಅಸತ್ಯ ಅನ್ನಬಾರದು. ಏನನ್ಬೇಕು? ಅನಿತ್ಯ ಅನ್ಬೇಕು. ಅನಿತ್ಯ ಅಂತ ನಾವು ಒಪ್ಕೊಂಡೇ ಬಿಟ್ಟಿದ್ದೇವೆ. ಜಗತ್ತು ಅನಿತ್ಯ ಅಂಬತ್ತೆ ಎಲ್ಲರೂ ಅನುಭವಕ್ಕೆ ಬಂದ ವಿಚಾರ. ಸತ್ಯ ಅಂತಾನು ಅನುಭವಕ್ಕೆ ಬಂತು, ಅನಿತ್ಯ ಅಂತ ಅನುಭವಕ್ಕೆ ಬಂತು. ಅವ್ರು ಏನ್ ಹೇಳ್ತಾರೆ? 3 ಕಾಲದಲ್ಲಿ ಇದ್ರೆ ಮಾತ್ರ ಸತ್ಯ. ಯಾರು ಹೇಳಿದ್ರು? ಹಾಗೆ ಡೆಫಿನೇಷನ್ ಆಗಲ್ಲ.
ಬ್ರಹ್ಮ ಮೂರು ಕಾಲದಲ್ಲಿ ಇರ್ತಾನೆ ಆದ್ರಿಂದ ಸತ್ಯ, ಜಗತ್ತು ಇರೋದಿಲ್ಲ ಆದ್ರಿಂದ ಸುಳ್ಳು. ಮತ್ತು ಜಗತ್ತು ಇರೋದಿಲ್ಲ ಎಂಬ ಮಾತೇ ತಪ್ಪು. ಮತ್ ಮೂರು ಕಾಲಕ್ಕೆ ಒಂದೇ ರೀತಿ ಇರಬೇಕು ಅಂತ ಅಲ್ಲ. ಒಂದು ಕಾಲಕ್ಕಿದ್ರು ಕೂಡ ಮೂರು ಕಾಲಕ್ಕಿದೆ ಅಂತ ಮಾತಿಗೆ ಒಂದು ಕಾಲಕ್ಕಿದೆ ಅದಕ್ಕೂ ಹೇಳಿದೆ ಅಂತ ಹೇಳಿದ್ರು ಕೂಡ ಅಪೋಸಿಟ್. ಮೂರು ಕಾಲಕ್ಕಿಲ್ಲ ಅಂತ ಆಗ್ಬೇಕಾಗಿಲ್ಲ. ಒಂದು ಕಾಲಕ್ಕಿದ್ದು ಬಿಟ್ಟು ಅವ್ನ ಮಾತು ಸುಳ್ಳು ಅಂತಾನೆ ಅರ್ಥ. ಇವತ್ತು ಹೇಳಿಲ್ಲ ನಮ್ಮ ಮುತ್ತಾತ ಯಾರು ಇವತ್ತಿಲ್ಲ, ಇದಿದ್ ಸುಳ್ಳ ಅಲ್ಲ. ಇಲ್ಲ ಅಂದ್ರೆ ಅನಿತ್ಯ ಅಂತ ಅರ್ಥ. ಅನಿತ್ಯಕ್ಕೂ ಅಸತ್ಯಕ್ಕೂ ಡಿಫರೆನ್ಸ್, ಸರಿಯಾದ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು. ಅಂದ್ರೆ ಅನಿತ್ಯ ಸತ್ಯ, ಅದು ಅನಿತ್ಯ ಸತ್ಯ. ಅಸತ್ಯ ಅಂದ್ರೆ ಇಲ್ವೇ ಇಲ್ಲ. ಶಶವಿಷಾಣ ಯಾವ ಕಾಲಕ್ಕೂ ಇಲ್ಲ. ಅದು ಸರಿಯಾದ ಮನಸ್ಸಿಗೆ ಅರ್ಥ ಮಾಡ್ಕೊಂಡ್ರೆ ಅಸತ್ಯಕ್ಕೂ ಅನಿತ್ಯಕ್ಕೂ ಏನು ವ್ಯತ್ಯಾಸ ಇದೆ ಗೊತ್ತಾ. ಅದನ್ನ ಹೇಳಿದ್ರೆ ಸಮಸ್ಯೆ ಬರ್ತಾನೆ ಇರಲಿಲ್ಲ. ಮಿಥ್ಯಾತ್ವಮಾನಂ ಮೋಕ್ಷೇಪಿ ಮಾನಂ ಹಿ ನೇತಿ ಭಣ್ಯತ. ಹಾಗಿದ್ರೆ ಬ್ರಹ್ಮೈಕ್ಯ, ಈಗ ಆಗಮ ಹೇಳಿತು ವಿಶ್ವಂ ಸತ್ಯಂ ಅಂತ ಹೇಳಿ ಸರಿಯಾಗಿ ಕೇಳಿಸ್ಕೋಬೇಕು. ಆಯ್ತು, ಆಮೇಲೆ ಸುಳ್ಳು ಅಂತ ಹೇಳ್ತೀಯ, ಸರಿ. ಆಮೇಲೆ ಬ್ರಹ್ಮೈಕ್ಯ ಸತ್ಯನ ಸುಳ್ಳು ಹೇಳಿದ್ಯಾರು ನಿಮ್ ಪ್ರಕಾರ? ಬ್ರಹ್ಮೈಕ್ಯ ಹೇಳಿದ್ಯಾರು? ಆಗಮ. ಇವತ್ತು ಹೇಳಿದ ಆಗಮ ನಾಳೆ ಸುಳ್ಳು ಆಗೋದಾದ್ರೆ ಅದು ಸುಳ್ಳು ಆಗುತ್ತಾಗಿದ್ರೆ ಗೊತ್ತಾಯ್ತಾ. ವಿಶ್ವಂ ಸತ್ಯಂ ಅನ್ನೋ ವೇದವಾಕ್ಯ ಸುಳ್ಳು ಅಂತ ಹೇಳೋದಾದ್ರೆ ಬ್ರಹ್ಮೈಕ್ಯ ಹೇಳ್ತಕ್ಕಂಥ ವೇದವಾಕ್ಯನು ಸುಳ್ಳು ಅಂತ ಆಗ್ಲಿವೆ. ಸೊ ಆಗಮ ಪ್ರಮಾಣ ಅಲ್ಲ ಅಂತ ಒಟ್ಟಿನ ಮೇಲೆ ಎಂಡಾಗಿದ್ದ ಆಗಮ ಅಪ್ರಮಾಣ ಅಂತಾನೆ. ಅದನ್ನು ಬಾಯ್ಬಿಟ್ಟು ಹೇಳಿದೆ, ಇಂಡೈರೆಕ್ಟ್ಲಿ ಹೇಳಿದಾಗ ಅದಕ್ಕೆ ಪ್ರಚ್ಛನ್ನ. ಇಂಡೈರೆಕ್ಟ್ ಹೇಳೋದು ಕೂಡ ಪ್ರಚ್ಛನ್ನ ಮಾತುಗಳೇ. ಮಿಥ್ಯಾತ್ವ ಅವರಾಗಮಲ್ಲ, ವೇದ ಒಪ್ಪಿರೋದೆಲ್ಲ ನಾವೆಲ್ಲ ನಮ್ಮದೇ. ಅದು ಅವ್ರ ಕೋರ್ಟ್ ನಮ್ ಕೋರ್ಟ್ ಅಂತ ಬೇರೆ ಇರೋದಿಲ್ಲ. ಕೋರ್ಟ್ ಇಬ್ಬರಿಗೂ ಕಾಮನ್ನು. ನಂದು ಅಂತ ಹೇಳಿದ್ರು ಅದೇ ಕೋರ್ಟಿಗೆ ಹಾಕ್ಬೇಕು, ನಂದು ಅಲ್ಲ ಅಂತ ಹೇಳಿದ್ರು ಅಲ್ಲ ಅಂತ ಯಾವುದೇ ಕೋರ್ಟಿಗೆ ಹೋಗ್ಬೇಕು. ಇದು ಕೋಟೆ ಓದ್ಬೇಕು, ಆ ಕೋಟೆ ಓದ್ ಹಾಕ್ಲಿಕ್ಕೆ ಬರಲ್ಲ. ಆದ್ರಿಂದ ವೇದದ ಬಗ್ಗೆ ಮಾತಾಡ್ತಿರೋದು ನಾವೀಗ. ವೇದ ಇಬ್ಬರಿಗೂ ಪ್ರಮಾಣವಾದ್ದರಿಂದ ಪ್ರಮಾಣ ಅಲ್ಲ ಅನ್ನೋ ಓದೋಯ್ತಾಗ ಅವೈದಿಕ ಆದ್ರಿಂದ ನಾನು ಕನ್ಸಿಡರೇ ಮಾಡೋದಿಲ್ಲ, ಜಸ್ಟ್ ಬಿಟ್ಬಿಡ್ತೀವಿ ಅಷ್ಟೇ. ವೇದ ಪ್ರಮಾಣ ಒಪ್ಪಿದ್ದೇನೆ, ಗೀತೆ ಮಾತಾನೆ ಒಪ್ಪೋದಿಲ್ಲ, ಬಿಟ್ಬಿಡು. ಗೀತೆಗೆ ಅರ್ಥ ಅಲ್ಲ ಅಂತ ಅವ ಹೇಳ್ತೀವಿ. ಇದು ಗೀತೆ ಪ್ರಮಾಣ ಅಂತ ಹೇಳಿದ ಮೇಲೆ ಆ ವಾಕ್ಯ ಸರಿಯಾದ ಅರ್ಥ ಹೇಳುದು. ಆ ಹೇಳಿದ ಅರ್ಥ ಒಪ್ಕೋ. ಇನ್ನೂ ಸರಿಯಾದ ಅರ್ಥ ಅಂದ್ರೆ ಹಿಂದೂ ಮುಂದೆ ವಿರೋಧ ಬರಬಾರದು. ಒಂದೇ ತಪ್ಪರ್ಥ. ಮಾನ್ಯೋನ್ವಯೋ ಅನ್ಯೋನ್ಯ ಮಹೋನ ದೃಶ್ಯ ಅಂತ ಹೇಳ್ತಾರೆ. ಹಾಗಿದ್ರೆ ಇವತ್ತು ಸತ್ಯ ಅಂತ ಹೇಳಿದೆ ವೇದ, ನಾಳೆ ವೇದ ಸತ್ಯ ಅಂತ ಇವತ್ತು ಹೇಳಿಬಿಟ್ಟು ನಾಳೆ ಸುಳ್ಳು ಅಂತ ಹೇಳಿದ್ರೆ ಏನರ್ಥ? ವೇದ ಅಪ್ರಮಾಣ ಅಂತ ಆಯ್ತು. ಸೊ ವೇದ ಹೇಳಿ ಪ್ರತ್ಯಕ್ಷದಿಂದ ಭೇದ ಗೊತ್ತಾಗಿದೆ, ಅದರಿಂದ ಅಭೇದ ಗೊತ್ತಾಗಿದೆ ಅಂತ ಹೇಳ್ತಾರೆ. ಹಾಗಿದ್ರೆ ಇವತ್ತು ಪ್ರತ್ಯಕ್ಷದಿಂದ ಮಾತ್ರ ಹೇಳಿಲ್ಲ, ಇದು ವಿಶ್ವಂ ಸತ್ಯ ಮತ್ತು ವೇದವಾಕ್ಯನೇ ಇದೆ. ಅರ್ಥ ಆಯ್ತಾ? ವೇದವಾಕ್ಯನೇ ಇರೋದ್ರಿಂದ ಅದು ಸುಳ್ಳು ಅಂತ ಹೇಳಿದ್ರೆ ವೇದವಾಕ್ಯ ವಿರೋಧ ಬಂತಲ್ಲ ಈಗ. ಅರ್ಥ ಆಯ್ತಾ? ಮಿಥ್ಯಾತ್ವಮಾನಂ ಮೋಕ್ಷೇಪಿ ಮಾನಂ ಕಿಂ ನೇತಿ ಭಣ್ಯತ. ಮಾನತ್ವೇ ಅದ್ವೈತ ಹ್ಯಾನಿಶ್ಯಾತ್ ಅಮಾನತ್ವೇ ಅಪಿ ಅಮೋಕ್ಷತ. ಅಮಾನ ಅಂದ್ರೆ ಹೇಳಿದ ಮೋಕ್ಷ ಸರಿಯಲ್ಲ ಅಂತ ಅರ್ಥನೆ ಹೇಳಿದ್ದು. ವಿಮಾನ ಅಂತ ಹೇಳಿದ್ರೆ ಅದ್ವೈತ ಹೊರಟೋಯ್ತು. ವಿಶ್ವಸ್ಯ ಪುನರಾಪತ್ತಿ ಮಿಥ್ಯಾಮಾನಂ ಯದಾ ನಮ ಅಸ್ತಿ ಚೇನ್ ಮುಕ್ತ್ಯವಸ್ಥಾ ಚ ದ್ವೈತಾಪತ್ತಿರತೋನ್ಯತಾ. ಇದು ಎಷ್ಟು ಅಪೂರ್ವ ವಾಕ್ಯ ನೋಡಿ ಇದನ್ನ. ಆಯ್ತಪ್ಪ, ವಿಶ್ವನು ಸತ್ಯ ಅಂತ ಹೇಳಿತು, ನಾಳೆ ಮಾತು ಸುಳ್ಳು ಅಂತ ಹೇಳಿತು. ಆಮೇಲೆ ಇವತ್ತು ಹೇಳಿದ ಮಾತು ನಾಳೆ ಸುಳ್ಳು ಅಂತ ಹೇಳಿತು, ನಾಳೆ ಅದನ್ನು ಸುಳ್ಳು ಅಂತ ಹೇಳಿ ಮತ್ತೆ ಅವಸ್ಥೆ ಹೇಳೋದು ಏನು ಗ್ಯಾರಂಟಿ? ಅರ್ಥ ಆಯ್ತಾ? ಇವತ್ತು ಒಂದ್ ಸುಳ್ಳು ಹೇಳ್ತಾರೆ ಅಂದ್ಮೇಲೆ ಒಂದ್ಸರಿ ಸುಳ್ಳು ಹೇಳೋ ಸಾಕು, ಟೋತ್ ಬರ್ಲಿಕ್ಕೆ. ಅದ್ ಮಾತು ನಂಬೇಡಿ ಅಂತ ಹೇಳ್ಬಿಡ್ತಾರೆ. ಒಂದ್ಸರಿ ನೂರಾರು ಸಲ ಸುಳ್ಳು ಹೇಳ್ಬೇಕಾಗಿಲ್ಲ. ಅವ್ರು ಹೇಳಿದ್ದು ಕಾರಣ ಕೊಟ್ಟರು ಸರಿ, ಸರಿಯಾದ ಕಾರಣ ಕೊಟ್ಟರೆ ಹೋಗ್ತೀವಿ. ಬಸ್ಸೇ ಕೆಟ್ಟು ವಿನಯನ್ ಮಾಡ್ತಾನೆ, ಸರಿನೇ. ಅದು ಸುಳ್ಳು ಹೇಳಿದ ಅಂತ ಹೇಳಿದ್ರೆ ಅವ್ನ ಮಾತು ಬಂದು ನೆಕ್ಸ್ಟ್ ಟೈಮ್ ಯಾವ ಇಂಪಾರ್ಟೆಂಟ್ ಕೆಲಸ ಅವ್ರು ಹೇಳೋದೇ. ಇನ್ನು ವೇದ ಕೇಳಿದ್ರೆ ಹೇಳ್ತಾರಲ್ಲ, ಸಾಧ್ಯ ಇಲ್ಲ. ಇದು ಅಕಸ್ಮಾತ್ ಇವತ್ತು ಅಜ್ಞಾನದಿಂದ ನಮಗೆ ಬ್ರಹ್ಮ ಜೀವನಾದ ಅಂತ ಹೇಳೋದಾದ್ರೆ ಈ ಜೀವ ಮತ್ತೆ ಐಕ್ಯ ಹೊಂದಿ ಮತ್ತೆ ಜೀವರಾಗಲ್ದು ಏನು ಗ್ಯಾರಂಟಿ? ಅರ್ಥ ಆಯ್ತಾ ಈಗ? ಅದು ಇಷ್ಟೆಲ್ಲ ಕಷ್ಟಪಟ್ಟು ಆಗಿದ್ದೇನು ಅರ್ಥನೇ. ರಿಸರ್ವೇಶನ್ ಮಾಡಿಸಿದ್ರು ಬೇರೊಬ್ರು ಕೊಡ್ಸೋ ರಿಸರ್ವೇಶನ್ ಮಾಡಿಸ್ಬೇಕಾಗ್ತದೆ, ಹೌದಲ್ಲ? ರಿಸರ್ವೇಶನ್ ಫೀಸ್ ಬೇರೆ ಎಕ್ಸ್ಟ್ರಾ ಹೋದಾಗಲೆಕ್ಕ. ಅದು ಸಾಧ್ಯನೇ. ಅಂದ್ರೆ ಅರ್ಥ ಮಾಡ್ಕೋಬೇಕು. ವಿಶ್ವಸ್ಯ ಪುನರಾಪತ್ತಿ ಮಿಥ್ಯಾಮಾನಂ ವೇದಾನಮ. ಸೊ ವಿಶ್ವ ಸತ್ಯ ಅಂತ ಇವತ್ತು ಹೇಳಿತು, ನಾಳೆ ಸುಳ್ಳು ಅಂತ ಹೇಳಿತು, ಮತ್ತೆ ನಾಳೆ ಸತ್ಯ ಅಂತ ಹೇಳುತ್ತೆ, ಮತ್ತೆ ಸುಳ್ಳು ಅಂತ ಹೇಳುತ್ತೆ. ಈ ಮಾತಿ ಬೆಲೆ ಇರುತ್ತೆ ಅದಕ್ಕೆ? ಇಲ್ಲ. ವಿಶ್ವಸ್ಯ ಪುನರಾಪತ್ತಿ ಮಿಥ್ಯಾಮಾನಂ ಯದಾನಮ ಅಸ್ತಿ ಭವೇನ್ ಮುಕ್ತ್ಯವಸ್ಥಾ. ಅಸ್ತಿ ಚೇನ್ ಮುಕ್ತ್ಯವಸ್ಥಾ. ಮುಕ್ತ್ಯವಸ್ಥಾ ಒಪ್ಕೊಂಡ ಮೇಲೆ ದ್ವೈತಾಪತ್ತಿ ರಥೋನ್ಯತ. ಭೇದ ಹೋಯ್ತು, ಎಲ್ಲ ದ್ವೈತ ಉಳಿತು ಅಷ್ಟೆ. ಅಮುಕ್ತತ್ವಂತಯ ಕಾಲೇ ಕಾಲಾಧೀನ ಹಿ ಮುಕ್ತತಾ.
ಕಾಲ ಏವಾಗಮೋಪ್ಯಾಹ ಮುಕ್ತಿಂ ಕಾಲ ನಿವರ್ತನೆ. ಅಲ್ಲಿಗೆ ನಾಳೆ ಮುಂದಿನ ಮಾತು ಎಷ್ಟು. ಹಾ, ಏನ್ ಕೊಡ್ತಾರೆ? ಕಪೋಣಿ ಕೂಡ ಐತೆ ಅಂದ್ರೆ ಇಲ್ಲಿ ಹಚ್ಕೊಂಡ ಬೆಲ್ಲ ತಿನ್ನಕ್ ಬರೋದಿಲ್ಲ ಅಂತ ಅರ್ಥ. ತಿನ್ನಕ್ ಬರುತ್ತಾ? ಇನ್ನೊಬ್ರು ನೆಕ್ಬೋದು, ಇವ್ನು ನೆಕ್ಲಕ್ ಆಗಲ್ಲ. ಇನ್ನೊಬ್ರು ನೆಕ್ಕಿದ್ರೆ ಎಂಜನ ಬೇರೆ ಆಗ್ತದೆ, ಇವನಿಗಂತೂ ಬರೋದೆ. ಹೌದು, ಕಪೋಣಿ ಕೂಡ ಆಯ್ತು ಅಂತೇಳಿ ಹಾಗೆ. ಕಪೋಣಿ ಇಲ್ಲಿ ಬೆಲ್ಲ ಹೇಗೆ ಇದು ತಿನ್ನಕ್ ಬರೋದಿಲ್ಲ, ಅದು ಸಿದ್ಧವಾಗೋದಿಲ್ಲ ಅಂತ. ಸಿದ್ಧವಾಗೋದಿಲ್ಲ ಅಂತದನ್ನ ಹೇಳಬಾರ್ದು.